ಮಂಜುನಾಥ್ ಜೊತೆ ಅಕ್ರಮ ವ್ಯವಹಾರಕ್ಕೆ ಕೈ ಜೋಡಿಸಿದವರೆಷ್ಟು? ಮಂಜುನಾಥ್ ಆಪ್ತರಿಗೂ ಶಾಕ್ ಕೊಟ್ಟ ಇಡಿ ಅಧಿಕಾರಿಗಳು. ಮೈಸೂರಿನಲ್ಲಿರೋ ಮಂಜುನಾಥ್ ಗೆಳೆಯರಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಮಂಜುನಾಥ್ ಜೊತೆ ಅಕ್ರಮ ವ್ಯವಹಾರಕ್ಕೆ ಕೈ ಜೋಡಿಸಿದವರೆಷ್ಟು? ಮಂಜುನಾಥ್ ಆಪ್ತರಿಗೂ ಶಾಕ್ ಕೊಟ್ಟ ಇಡಿ ಅಧಿಕಾರಿಗಳು. ಮೈಸೂರಿನಲ್ಲಿರೋ ಮಂಜುನಾಥ್ ಗೆಳೆಯರಿಗೂ ಕೂಡ ಇಡಿ ಅಧಿಕಾರಿಗಳು ಈಗ ಶಾಕ್ ಕೊಟ್ಟಿದ್ದಾರೆ. ಮಂಜುನಾಥ್ ಆಪ್ತ ಸ್ನೇಹಿತೆ ಯಮುನಾ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಬಕಾರಿ ಇನ್ಸ್ಪೆಕ್ಟರ್ ಆಗಿದ್ದ ಯಮುನಾ, ಮಂಜುನಾಥ್ ಆಪ್ತೆ ಬೆಳಿಗ್ಗೆ 6 ಗಂಟೆಯಿಂದಲೇ ಯಮುನಾ ಮನೆಯಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಮೈಸೂರಿನ ದಟ್ಟಗಳ್ಳಿಯಲ್ಲಿ ಇರುವ ಯಮುನಾ ನಿವಾಸ, ಇನ್ನು ದಾಖಲಾತಿಗಳನ್ನ ಪರಿಶೀಲನೆಯನ್ನ ನಡೆಸ್ತಾ ಇರುವ ಅಧಿಕಾರಿಗಳು. ಮಂಜುನಾಥ್ ಆಪ್ತೆ ಯಮುನಾರನ್ನ ವಶಕ್ಕೆ ಪಡೆದ ಇಡಿ ಅಧಿಕಾರಿಗಳು ಇನ್ನು ಯಮುನಾರನ್ನ ಬೆಂಗಳೂರಿಗೆ ಕರೆತಂದು ಹೆಚ್ಚಿನ ವಿಚಾರಣೆಯನ್ನ ನಡೆಸುವ ಸಾಧ್ಯತೆ ಇದೆ. ಯಮುನಾ ಇದ್ದ ನಿವಾಸ ಕೂಡ ವೈ ಮಂಜುನಾಥ್ಗೆ ಸೇರಿರುವ ಮಾಹಿತಿ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇನ್ನು ತಾಯಿ ಸುಲೋಚನಾ ಜೊತೆ ಮೈಸೂರಿನಲ್ಲಿ ವಾಸವಿರುವ ಯಮುನಾ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ಹೆಚ್ಚುವರಿ ಅಬಕಾರಿ ಡಿಸಿ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿ ಅವರ ಮೇಲೆ ಮೈಸೂರಿನ ದಟ್ಕಳ್ಳಿ ಅವರ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸಾಕಷ್ಟು ದಾಖಲೆ ಪತ್ರಗಳನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ನಾನು ದಟ್ಕಳ್ಳಿಯ ವೈ ಮಂಜುನಾಥ್ ಏನಿದ್ದಾರೆ, ಬೆಳಗಾವಿಯ ಹೆಚ್ಚುವರಿ ಅಬಕಾರಿ ಆಯುಕ್ತರು, ಅವರ ಮನೆಯ ಮುಂದೆ ಇದ್ದೇನೆ. ಇದು ಮೈಸೂರಿನ ದಟ್ಕಳ್ಳಿಯಲ್ಲಿರ್ತಕ್ಕಂತಹ ಸ್ವಯಂಭೂ ಅನ್ನುವಂತಹ ಹೆಸರಿನಲ್ಲಿರ್ತಕ್ಕಂತಹ ಮೈಸೂರಿನ ದಟ್ಕಳ್ಳಿಯ ಅಬಕಾರಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಿ.ಸಿ ಆಗಿರ್ತಕ್ಕಂತಹ ಬೆಳಗಾವಿಯ ವೈ ಮಂಜುನಾಥ್ ಅವರ ನಿವಾಸ. ನೀವೀಗ ಏನು ನೋಡ್ತಾ ಇದ್ದೀರಾ, ಈ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ವೈ ಮಂಜುನಾಥ್ ಅವರ ಸಾಕಷ್ಟು ಆಸ್ತಿಪಾಸ್ತಿಗಳ ಮೇಲೆ ಹಲವು ಕಡೆಗಳಲ್ಲಿ ದಾಳಿಯನ್ನು ಮುಂದುವರಿಸುವಂಥ ಇಡಿ ಅಧಿಕಾರಿಗಳು ಮೈಸೂರಿನ ನಿವಾಸದ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ. ಈ ನಿವಾಸ ಏನಿದೆ ಮೈಸೂರಿನ ಈ ನಿವಾಸ, ದಟ್ಕಳ್ಳಿಯ ನಿವಾಸ, ಇಲ್ಲೇ ಕೂಡ ವೈ ಮಂಜುನಾಥ್ ಅವರು ವಾಸ್ತವ್ಯವನ್ನು ಹೂಡಿದರು. 2012ರಲ್ಲಿ ಮೈಸೂರಿನ ಅಬಕಾರಿ ಡಿ.ಸಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಲೋಕಾಯುಕ್ತ ಬಲೆಗೆ ಬಿದ್ದು ಮೈಸೂರಿನ ಕೇಂದ್ರ ಕಾರಾಗೃಹಕ್ಕೂ ಕೂಡ ಏನು ಅವರನ್ನು ಕಳಿಸಲಾಗಿತ್ತು. ಯಾಕಂದರೆ ಏನು ಅಬಕಾರಿ ಬಾರ್ ಒಂದರ ನವೀಕರಣಕ್ಕೆ ಸಂಬಂಧಪಟ್ಟಂತೆ ಹಣಕ್ಕೆ ಡಿಮ್ಯಾಂಡ್ ಮಾಡಿರುವಂಥ ಪ್ರಕರಣದಲ್ಲಿ ಅವರ ಮೇಲೆ ಲೋಕಾಯುಕ್ತ ದಾಳಿ ಆಗಿತ್ತು. ಇದೀಗ ಮೈಸೂರಿನ ದಟ್ಕಳ್ಳಿಯಲ್ಲಿರ್ತಕ್ಕಂಥ ವೈ ಮಂಜುನಾಥ್ ಅವರ ನಿವಾಸ ಏನಿದೆ, ಆ ಒಂದು ನಿವಾಸದ ಮೇಲೆ ಅಧಿಕಾರಿಗಳು ದಾಳಿಯನ್ನು ಮಾಡಿ ಆಸ್ತಿ ಪತ್ರಗಳನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಏನು ವೈ ಮಂಜುನಾಥ್ ಅವರ ಒಡೆತನಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮೈಸೂರು ಮತ್ತು ಕೇರಳ ಗಡಿಯಲ್ಲಿದೆ. ಅದು ಕೋಟ್ಯಾಂತರ ರೂಪಾಯಿ ವಹಿವಾಟನ್ನು ಕೂಡ ಮಾಡ್ತಾ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಇನ್ನು ವೈ ಮಂಜುನಾಥ್ ಅವರ ಒಡೆತನಕ್ಕೆ ಸೇರಿದಂಥ ನಿವಾಸಗಳಿರ್ಬೋದು, ಅವರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿರ್ಬೋದು, ಹಲವು ಕಡೆಗಳಲ್ಲಿ ಇವರಿಗೆ ಸೇರಿದಂಥ ಆಸ್ತಿಪಾಸ್ತಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದಾರೆ. ಕ್ಯಾಮರಾಮ್ಯಾನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.